ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಳ ಮೀಸಲಾತಿ ಆದ್ಮೇಲೆ KEA ಕಡೆಯಿಂದ ಆಗಿದ್ದಂತ ಫಸ್ಟ್ ನೋಟಿಫಿಕೇಶನ್ ಇವತ್ತು HK ಎಕ್ಸಾಮ್ ಆಲ್ರೆಡಿ GK ಪೇಪರ್ ಅನ್ನ ಬರೆದು ಬಂದಿದ್ದೀರಾ ತುಂಬಾ ಜನ. ನಿಮ್ಮ ಒಂದು ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅಗೇನ್ ಕಮ್ಯುನಿಕೇಶನ್ ಪೇಪರ್ ಇದೆ, ಸೊ ಅದು ಮುಗಿದ್ಮೇಲೆ ಎಲ್ಲ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಅಂಡ್ ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅಂಡ್ ಒಟ್ಟಾರೆ ಈ ಒಂದು ಪರೀಕ್ಷೆಯ ತಯಾರಿಯಲ್ಲಿ ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ರಿ, ನಿಮಗೆ ಯಶಸ್ಸು ಸಿಗಲಿ. ಅಂಡ್ ತುಂಬ ಜನ ನನ್ನ ಸಹೋದರರು ಕೂಡ ಪರೀಕ್ಷೆ ಬರೀತಾ ಇದ್ರಿ, ಸಹೋದರ ಸಹೋದರಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಅಂಡ್ KEAಗೆ ನಮ್ಮ ಒಂದು ರಿಕ್ವೆಸ್ಟ್ ಅಂತಂದ್ರೆ 2023 ಆದಂತ ನಿಮ್ಗೆ ಗೊತ್ತಿದೆ, ವಿವಿಧ ನಿಗಮ ಮಂಡಳಿಗಳದ್ದು ಕೂಡ ಸೇಮ್ SDFD ಎಕ್ಸಾಮ್ ಆಗಿತ್ತು. ಅವಾಗ ಏನ್ ಮಾಡಿದ್ರು, ಎಕ್ಸಾಮ್ ಮಾಡಿದ್ರು, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾಡೋಷ್ಟಿಗೆ 2 ವರ್ಷ ಮಾಡಿದ್ರು. ದಯವಿಟ್ಟು ಹಂಗೆ ಮಾಡಬೇಡಿ ಅಂಡ್ ಬೇಗ ಕ್ವಿಕ್ ಆಗಿ ಈ ಒಂದು ಪ್ರೊಸೆಸ್ ಮುಗಿಸಿ. ಕಾರಣ ತುಂಬ ಜನ ಆಸ್ಪಿರೆಂಟ್ಸು ಅಪ್ಲೈ ಮಾಡಿದ್ದಾರೆ, ತುಂಬ ಹೋಪ್ ಇಟ್ಕೊಂಡಿದ್ದಾರೆ ಈ ನೋಟಿಫಿಕೇಶನ್ ಮೇಲೆ. ಆಫ್ಟರ್ ಲಾಂಗ್ ಗ್ಯಾಪ್ ಎಕ್ಸಾಮ್ಗಳು ಬರೆಯದೆ ಖಾಲಿ ಇದ್ದಂಥವ್ರಿಗೆ ಒಂದು ಚುರುಕುತನ ಈಗ ಮೂಡಿದೆ. ಯಾಕಂತಂದ್ರೆ ಈ ನೋಟಿಫಿಕೇಶನ್ ಇಂದ. ಸೊ ಇನ್ನು ನಾನ್ HK ಕೂಡ ಎಕ್ಸಾಮ್ ಬಾಕಿ ಇದೆ, ಅದು ಕೂಡ ಆಗುತ್ತೆ. ಈಗಾಗಲೇ HK ಪರೀಕ್ಷೆಯನ್ನ ಬರೀತಾ ಇರುವಂಥವ್ರು ಅಂಡ್ ಕಂಪಲ್ಸರಿ ಕನ್ನಡ ಕೂಡ ಇದೆ 28ಗೆ, ಅದನ್ನು ಕೂಡ ಬರೀರಿ. ಈ ನೋಟಿಫಿಕೇಶನ್ ವಿಚಾರದಲ್ಲಿ ಯಾವ ಗೊಂದಲಕ್ಕೂ ಕೂಡ ಒಳಗಾಗಕ್ಕೆ ಹೋಗಬೇಡಿ. ಏನು ಅದಾಗತ್ತೆ ಇದಾಗತ್ತೆ, ರಿಸರ್ವೇಶನ್ ಕೇಸಿಂದ ಇದಕ್ಕೆ ಸಮಸ್ಯೆ ಆಗುತ್ತೆ, ಅದು ಏನೂ ಇಲ್ಲ. ಸದ್ಯದ ಮಟ್ಟಿನಲ್ಲಿ ಈ ನೋಟಿಫಿಕೇಶನ್ ಸೇಫ್ ಆಗಿದೆ. KEA ಅವ್ರದ್ದು ಏನು ಕೆಲಸ, ಕ್ವಶನ್ ಪೇಪರ್ ತೆಗೀತು, ಎಕ್ಸಾಮ್ ಮಾಡ್ತಾರೆ, ಅದನ್ನ ಸೇಫ್ ಆಗಿ ನಡೆಸಿ ಪ್ರೊಸೆಸ್ ಮುಗಿಸ್ಕೊಡ್ತಾರೆ. ಉಳಿದಂಥದ್ದು ಸಂಬಂಧಪಟ್ಟ ಇಲಾಖೆ ಮತ್ತು ನಿಗಮ ಮಂಡಳಿಗಳಿಗೆ ಸಂಬಂಧಪಟ್ಟದ್ದು. ಅಲ್ಲಿಗೆ ಹೋದ ಮೇಲೆ ಕ್ವಿಕ್ ಆಗಿ ಪ್ರೊಸೆಸ್ ಆಗುವಂತೆ ಆದರೆ ಸಾಕಷ್ಟೇ. ಯಾರೆಲ್ಲ SDFD ಬೇರೆ ಬೇರೆ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ನಾನ್ HK ಅಷ್ಟು ಕೂಡ ಇವತ್ತಿನ GK ಪೇಪರ್ನ ಬಿಡಿಸಿ ಆಲ್ಮೋಸ್ಟ್ ನೋಡಿದ್ರ ಪೇಪರು. ನಾನು ಪ್ರತಿ ಬಾರಿ ಹೇಳೋದಿಷ್ಟೇ, ಗೌರ್ಮೆಂಟ್ ಬುಕ್ಸ್ಗಳನ್ನ ತುಂಬ ರೆಫರ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಬರೀ ನಾವು ಆಥರ್ ಬುಕ್ಸ್ಗಳು ಕೆಲವೊಂದು ಅಷ್ಟೇ ಓದ್ತೀವಿ, ಕ್ವಶನ್ ಬ್ಯಾಂಕ್ ಬಿಡಿಸ್ತೀವಿ ಅನ್ನೋದಕ್ಕಿಂತ ಸರ್ಕಾರಿ ಪುಸ್ತಕಗಳು, ಈ ಗೌರ್ಮೆಂಟ್ DSRTC ಬುಕ್ಸ್ ಏನಿರುತ್ತೆ ಅದನ್ನ ಚೆನ್ನಾಗಿ ಓದಿ. NCERT ರೀತಿ ನಮ್ಮ ಸ್ಟೇಟ್ ಸಿಲೆಬಸ್ ಬುಕ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗೆ. ಸೊ ಅದನ್ನು ತುಂಬ ಜನ ಮಿಸ್ಟೇಕ್ ಮಾಡ್ಬಿಡ್ತಾರೆ, ಡೈರೆಕ್ಟಾಗಿ ಆಥರ್ ಬುಕ್ಸ್ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಬುಕ್ಸ್ ತೊಗೊಂಡು ಓದ್ತಾರೆ. ಬಟ್ ಮೇನ್ ಬೇಸಿಕ್ ಫೌಂಡೇಶನ್ ಅನ್ನೇ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಹಂಗೆ ಆಗಬಾರ್ದು. ಇವತ್ತಿನ ಪತ್ರಿಕೆ ನೋಡಿ ಇದರ ಆಧಾರದ ಮೇಲೆ ನೆಕ್ಸ್ಟ್ ನಾನ್ HK ಗೆಸ್ ಮಾಡ್ಬೋದು, ಹೆಂಗೆ ಆಗ್ಬೋದು, ಕ್ವಶನ್ ಪೇಪರ್ ಹೆಂಗೆ ಬರ್ಬೋದು ಅಂತ. ಕಮ್ಯುನಿಕೇಶನ್ ಆಲ್ವೇಸ್ ಟಫ್ ಇದ್ದೇ ಇರುತ್ತೆ. ನೀವು ಕಮ್ಯುನಿಕೇಶನಲ್ಲಿ ಪೇಪರ್ ಸ್ಕೋರ್ ಮಾಡಿದ್ರೆ ಮಾತ್ರ ನಮ್ಮ ಟೋಟಲ್ ಓವರ್ ಆಲ್ ಕಟ್ ಆಫ್ಗೆ ನಮಗೆ ಹೆಲ್ಪ್ ಆಗೋ ರೀತಿ ಸ್ಕೋರ್ ಆಗುತ್ತೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಇದೆ. ಸೊ ಕಮ್ಯುನಿಕೇಶನ್ ತುಂಬಾ ಜನ ಇಲ್ಲೇ ಎಲ್ಲರೂ ಇಡಬಹುದು. ಯಾಕೆ ಅಂತಂದ್ರೆ ಇಂಗ್ಲಿಷ್ ಚೆನ್ನಾಗಿ ಬಂದವನಿಗೆ ಕನ್ನಡದಲ್ಲಿ ಮಿಸ್ಟೇಕ್ ಮಾಡ್ತಾನೆ, ಕನ್ನಡ ಗ್ರಾಮರ್ ಚೆನ್ನಾಗಿದ್ದವನಿಗೆ ಕಂಪ್ಯೂಟರ್ ಹೋಗುತ್ತೆ. ನಾವು ಒಂದೊಂದು ಕಡೆ ಅದಕ್ಕೆ 3 ಹಿಟ್ ಇರುವಂಥದ್ದು, 3ರಲ್ಲಿ ಎಲ್ಲಾದ್ರೂ ಒಂದೊಂದು ಕಡೆ ನಮ್ದು ಸ್ಕೋರ್ ಡೌನ್ ಆಗ್ಬಿಡುತ್ತೆ. ಹಂಗೆ ಆಗದೇ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿ. ತುಂಬಾ ಸೋರ್ಸಸ್ ಇದೆ ಕಮ್ಯುನಿಕೇಶನ್ ಪೇಪರ್ಗೆ. ನೋಡಿ, ಇತ್ತೀಚೆಗೆ ಕ್ವಶನ್ ಬ್ಯಾಂಕ್ಗಳು ಬಂದಿದೆ ಒಳ್ಳೊಳ್ಳೆ. KEA ಕಮ್ಯುನಿಕೇಶನ್ ಹೋಲ್ಡ್ ಪೇಪರ್ಸ್ ತಗೊಳ್ಳಿ, ಬಿಡಿಸಿ. ನಾನ್ HK ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ, ವೆಲ್ ಪ್ರಿಪೇರ್. ಬಿಕಾಸ್ HK ಓಕೆ, ಅದು ಕಾಂಪಿಟೇಷನ್ ವೈಸು ಎಲ್ಲ ವೈಸು ಡಿಫರೆಂಟ್ ಇದೆ. ನಾನ್ HK ತುಂಬಾ ಕಾಂಪಿಟೇಷನ್ ಇದೆ. ಸೊ ಅದಕ್ಕೆ ತುಂಬ ವೆಲ್ ಪ್ರಿಪ್ರೇಷನ್ ಮಾಡಿ. ಆ್ಯಂಡ್ ಇವತ್ತು ಆಲ್ರೆಡಿ ಮತ್ತೆ ಇನ್ನೊಂದು ಪರೀಕ್ಷೆ ಮುಗಿದು ಬಂದ ತಕ್ಷಣ ಪೇಪರ್ ನೋಡ್ಕೊಂಡು ಕೂತ್ಕೊಂಡಂಥದ್ದು, ಸ್ಕೋರ್ ಕಮ್ಮಿ ಆಗಿರುತ್ತೆ, ಅಲ್ಲಿ ಮಿಸ್ಟೇಕ್ ಮಾಡ್ತೀನಿ, ಅಲ್ಲೇ ನರ್ವಸ್ ಆಗಬೇಡಿ. ಇದು ತುಂಬ ಮಿಸ್ಟೇಕ್ ನಾನು ತುಂಬ ಜನ ಆಸ್ಪಿರೆಂಟ್ಸ್ ನೋಡಿದ್ದೀನಿ. ಯಾವುದೇ ಪರೀಕ್ಷೆ, ನಾಟ್ ಓನ್ಲಿ ಇದು, ಎಲ್ಲ ಎಕ್ಸಾಮ್ಗಳು ಅಷ್ಟೇ. ಫಸ್ಟ್ ಪೇಪರ್ ಮುಗಿದ ತಕ್ಷಣ ಗಾಬರಿ ಆಗ್ಬಿಡೋದು, ಸ್ಕೋರ್ ಕಮ್ಮಿ ಆಯಿತು ಅಂತ. ನೆಕ್ಸ್ಟ್ ಪೇಪರ್ನು ಸ್ಕೋರ್ ಕಮ್ಮಿ ಮಾಡಿಬಿಟ್ರಿ ಅಂತಂದ್ರೆ, ಇನ್ ಕೇಸ್ ಫಸ್ಟ್ ಪೇಪರ್ ಏನೇ ಆಗಿರಲಿ, ಸೆಕೆಂಡ್ ಪೇಪರ್ ಸ್ಕೋರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ಕೊಂಡು ಪಾಸಿಟಿವ್ ಹೋಗಿ ಪರೀಕ್ಷೆ ಅಟೆಂಡ್ ಮಾಡಬೇಕು. ಸೆಕೆಂಡ್ ಪೇಪರ್ ಬಗ್ಗೆ ನಿಮ್ಗಿನ್ನೂ ಏನೂ ಗೊತ್ತಿಲ್ಲ, ಫಸ್ಟ್ ಪೇಪರ್ದು ಹೋಗಿದೆ. ಅದನ್ನು ನೀವು ಮನೆಗೆ ಹೋದ್ಮೇಲೆ ಆರಾಮಾಗಿ ಕೂಲಾಗಿ ಕೂತ್ಕೊಂಡು ಪೇಪರ್ನ ಕೀ ಆನ್ಸರ್ ನೋಡ್ಕೊಳ್ಳೋದು ಮಾಡಿ. ಆವಾಗಲೇ ಚೆಕ್ ಮಾಡೋದು, ಗಾಬರಿ ಆಗ್ಬಿಡೋದು, ಹೆಚ್ಚು ಬಂದರೆ ಖುಷಿಯಾಗಿ ಸುಮ್ಮನೆ ಕೂತ್ಕೊಳ್ಳೋದು, ಕಡಿಮೆ ಆದರೆ ಬೇಜಾರಾಗೋದು, ಇವೆಲ್ಲ ಮಾಡಬಾರ್ದು. ಇದು ಪರೀಕ್ಷೆಗೆ ಹೋಗಿರ್ತೀವಿ ಅಷ್ಟೇ, ನಾವು ಅಲ್ಲಿನ್ನೂ ಡಿಸೈಡ್ ಆಗಿಲ್ಲ ಏನು ಅಂತ. ನಮ್ಮ ಹಾಗೆ ಎಲ್ರಿಗೂ ಆಗಿರುತ್ತೆ ಸಮಸ್ಯೆ. ಇದನ್ನ ತಲೆಯಲ್ಲಿ ಇಟ್ಕೋಬೇಕು. ತುಂಬ ಜನ ಇದನ್ನ ಮಾಡ್ತಾರೆ, ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಎಕ್ಸಾಮ್ ಸೆಂಟರಲ್ಲಿ ಹೊರಗೆ ಬಂದ ತಕ್ಷಣ ಡಿಸ್ಕಷನ್ಗೆ ಇಳಿದು ಬಿಡೋದು. ಆರಾಮಾಗಿ ಕೂಲಾಗಿ ಕೂತ್ಕೊಂಡು ನೆಕ್ಸ್ಟ್ ಪೇಪರ್ದು ಚೆನ್ನಾಗಿ ಎಲ್ಲೆಲ್ಲಿ ಗ್ರಾಮರ್ಸು ಏನೇನಿದೆ ನೋಡ್ಕೊಳ್ಬೇಕು. ಇದನ್ನ ಮಾಡಿ. ನಾನ್ HK ಕೂಡ ತುಂಬ ಜನ ಬರೀತಾ ಇದ್ರ, ಎಲ್ರಿಗೂ ಒಳ್ಳೇದಾಗಲಿ.
KA ಪರೀಕ್ಷೆ ಕುರಿತು ನನಗೆಷ್ಟು ಮಾಹಿತಿ ಇದೆ ಅಷ್ಟು ತಿಳಿಸಿದ್ದೀನಿ. ಧನ್ಯವಾದ.